ಇನ್ನು ಚೀಫ್ ಮಿನಿಸ್ಟರ್ ಕುರ್ಚಿಗೋಸ್ಕರ ಎಲ್ಲ ಹೋಗಿದಾರಂತೆ ಮಿನಿಸ್ಟ್ರುಗಳೆಲ್ಲ. ನಾನು ಕೇಳಿದೆ ಯಾಕೆ ಹೋದ್ರಂತೆ ಅಂತ. ಸರ್ ಖರ್ಗೆ ಮೀಟ್ ಮಾಡೋಕ್ಕಂತೆ. ಖರ್ಗೆ ಇಲ್ಲೇ ಇದ್ರಲ್ವಾ ಅಂದೆ. ಹ್ಞೂ ಸರ್ ಖರ್ಗೆ ಇಲ್ಲೇ ಇದ್ದರು ಸರ್, ಬಟ್ ಖರ್ಗೆನ ಮೀಟ್ ಮಾಡೋಕೆ ಅಲ್ಲಿಗೆ ಹೋಗಿದ್ದಾರೆ ಸರ್. ಖರ್ಗೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಸರ್. ಅಯ್ಯೋ ನಿಮ್ಮ ಮನೆ ಬರೋಕ್ಕಿಷ್ಟು ಅದು ಏನ್ರಿ ನಿಮ್ಮ ಕತೆಗಳು. ಖರ್ಗೆ ಬೆಂಗಳೂರಲ್ಲೇ ಇದ್ದಾರಂತೆ, ಇಲ್ಲೇ ಆಗ್ತಿತ್ತು, ಇಲ್ಲೇ ಭೇಟಿ ಮಾಡ್ಬೋದಿತ್ತಲ್ಲ, ಅಲ್ಲಿಗೆ ಯಾಕೆ ಕೊಡೋದ್ರಿ? ಅದು ಎಫೆಕ್ಟ್ ಇರಬೇಕು. ಓಕೆ, ಮೆಸೇಜ್ ಪಾಸ್ ಮಾಡಬೇಕು. ಅಲ್ಲಲ್ಲ, ಡೆಲ್ಲಿಗೆ ಹೋಗಿ ಮೀಟ್ ಮಾಡ್ಕೊಂಬಂದ್ವಿ ಅಂತ. ಅಯ್ಯೋ ಮನೆ ಬರೋಕ್ಕೆ 3 ದಿನ ಡೆಲ್ಲಿನಲ್ಲೇ ಇರ್ತಾರಂತೆ. ಈ 30 ದಿನ ಇರಿ, ಯಾವನು ಬೇಡ ಅಂದವನು ಬರಲೇಬೇಡಿ ಬೇಕಾರೆ, ನಿಮ್ಮ ಇಷ್ಟ ಇಲ್ದಿದ್ರೆ ಅಲ್ಲೇ ಇರಿ, ಯಾವನು ಬೇಡ ಅಂದವನು. ಆಯಿತು, ಅದೇನೋ ಅಧಿಕಾರ ಕೇಳಿದ್ರಂತೆ, ಕೊಟ್ಟರೆ ಇಸ್ಕೊಳ್ಳಿ, ಯಾವನು ಬೇಡ ಅಂದಿರೋದು. ಇನ್ನು ಇದು ಜಮೀರ್ದಕ್ಕೆ ಪರಮೇಶ್ವರ್ ಹೇಳ್ತಾರೆ, ಏನಿಲ್ಲಪ್ಪ ಅವ್ರು ಏನು ತಪ್ಪು ಮಾಡಿದ್ದಾರೆ, ಅವ್ರನ್ನ ಕೇರಳಕ್ಕೆ ಹಾಕಿದ್ರು, ಅವ್ರು ಕೇರಳಕ್ಕೆ ಹೋಗಿದ್ರು ಅಷ್ಟೇ. CM ಹೇಳಿದ್ರು ಬಂದು ಬಾಗಲಕೋಟೆಯಲ್ಲಿ ಮಾಡಿಬಿಟ್ಟು ಒಂದಿನ ಅಂದಿದ್ದಾರೆ, ಬಂದು ಮಾಡೋಗಿದ್ದಾರೆ, ಅದ್ರಲ್ಲಿ ಏನಿದೆ ತಪ್ಪು ಅವ್ರದ್ದು? ಕರೆಕ್ಟಪ್ಪ ಡಾಕ್ಟ್ರ್ ಹೇಳೋದು ಸರಿ. ಅವ್ರಿಗೆ ಹೇಳಿದ್ರಾ ನೀನು ದಾವಣಗೆರೆ ಇನ್ಚಾರ್ಜು ಬಾ ಅಂತ? ಅಲ್ಲ ಹೋಗಿದ್ರಲ್ಲ ಸರ್ ಒಂದ್ಸರಿ, ಅಲ್ಲಿ ಹೋಗ್ಬಿಟ್ಟು ಬರೀ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಬಂದ್ರು ಬಾ ಅಂತ ಪ್ರಚಾರಕ್ಕೆ ಹೇಳಿರ್ಲಿಲ್ವಲ್ಲ ಅವ್ರಿಗೆ ಹೇಳಿದ್ದಿದ್ದು ಕೇರಳಲ್ಲಿ ಮಾಡು ಅಂತ. ನೀವು ಬಂದಿಲ್ಲ ಅಂದರು ಅಂತ ಬಂದ್ಬಿಟ್ಟು ಹೋದ್ರಪ್ಪ. ಅಟೆಂಡೆನ್ಸ್ ಹಾಕಿದ್ದ. ಮತ್ತೆ ಮದುವೆ ಮನೆಗೆ ಫಂಕ್ಷನ್ಗೆ ಹೋದ್ರಲ್ಲ ಊಟ ಮಾಡ್ಕೊಂಡು ಹೋಗ್ತಾರಾ? ಬಹಿರಂಗವಾಗಿ ಕಿತ್ತಾಡ್ಕೊಂಡಿದ್ದಿತ್ತಲ್ಲ ಸರ್. ಇದು ಕತೆ. ಎಸ್ ಎಲ್ಲ ಹೋಗಿದ್ದಾರೆ, CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಅವ್ರು ಹೆಚ್ಚಿಗೆ ಕೊಡಬೇಕು, ಅವ್ರು ಡ್ಯೂಟಿ ಮಾಡಿದ್ದಾರೆ. ನಾವು ಏನಾದ್ರು ಮಿತಿ ಮೀರಿ ಹೋದ್ರೆ ಆಕ್ಷನ್ ತಗೊಂಡು, ನಾವು ಮಿತಿ ಮೀರಿ ಹೋಗೋದಲ್ಲ, ಮಿತಿ ಮೀರಿ ಒಳಗೆ ಇದೀವಿ ನಾವು. ಸುಮಾರು ಜನ ಹಿರಿಯರಿಗೆ ಒಂದು 7-8-5-6 ಜನರಿಗೆ ಬಿಟ್ಟುಬಿಡಿ, ಆನಂತರ ಇದ್ದವರಿಗೆಲ್ಲ ತೆಗೀರಿ ಅಂತ ನಾವು ಹೇಳ್ತಾ ಇರೋದು. ಅಲ್ಲ DK ಶಿವಕುಮಾರ್ ಅವ್ರಿಗೆ ಹೇಳ್ತಿದಾರಲ್ಲ, ಡೆಲ್ಲಿಗೆ ಹೋಗಿ ಬರ್ತೀರ ಅವ್ರಿಗೆ, ಇದು ಡಿಸಿಪ್ಲಿನ್ದಲ್ಲಿ ಇರ್ಬೇಕು ಅಂತ. ಇಕ್ಬಾಲ್ ಹುಸೇನ್ ಬರೀ ಲೆಟರ್ ಬರೀತೀರಿ, ಲವ್ ಲೆಟರ್ಗಳು, ಒಂದಕ್ಕೂ ಆ್ಯಕ್ಷನ್ ಇಲ್ಲ, ಬರೀ ಲವ್ ಲೆಟರ್. ಪ್ರೀತಿ ಜಾಸ್ತಿ ಅಲ್ಲ ಹಂಗೆಲ್ಲ ಹೇಳಬಾರ್ದು ನೀವು, ಯಾಕೆ ಸರ್? ಹಂಗೆಲ್ಲ ಹೇಳಂಗ. ಓಕೆ, ದಾವಣಗೆರೆ ಬೈ ಎಲೆಕ್ಷನ್, ನಜೀರ್ ಅಹಮದ್ ರಾಜೀನಾಮೆ. ರಾಜೀನಾಮೆ ಕೊಡೋದಕ್ಕೆ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಕೊಡದೆ ಹೋದರೆ ನಾವು ನಿಮ್ಮನ್ನು ವಜಾ ಮಾಡಬೇಕಾಗತ್ತೆ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆಗಲಿ, ಮಾಡಿಸ್ಕೊಂಡಾಗ ಹೇಳಿ ವಜಾ ಅಂತ ಹಾಕೋಣ ಬೇಕಾರೆ ಅಷ್ಟೇ, ಆಯಿತಾ? ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಇವತ್ತೇನೊಂದು ಸಭೆ ಮಾಡಿದ್ದಾರೆ ವಿಧಾನಸೌಧದಲ್ಲಿ. ಅದಕ್ಕೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಹೋದ್ರಂತೆ ವಿಧಾನಸೌಧಕ್ಕೆ. ಅವ್ರೇನೋ 2 ವರ್ಷ ಆಗಿತ್ತಂತೆ, ಅಲ್ಲಿ ಹೋಗಿರಲಿಲ್ವಂತೆ, ಹೋದ್ರಂತೆ. MB ಪಾಟೀಲರು ಇದ್ದರು ಸಭೆಯಲ್ಲಿ, ಚರ್ಚೆ ಮಾಡಿದ್ದಾರೆ. ಕೈಗಾರಿಕೆಗೆ 100 ಎಕರೆ ಜಾಗ ತೋರಿಸಿದ್ದೀವಿ ಅಂದರು. ಅದೇನೋ ARAI ಅಂತೆ, 200 ಎಕರೆ ರೆಡಿ ಇದೆ, ಬಟ್ ಸುತ್ತಲೂ ಅಭಿವೃದ್ಧಿಗೆ ಒಂದು 500 ಎಕರೆ ಬೇಕು ಅಂತೇನೋ ಅಂದ್ರಂತೆ. ಇಲ್ಲ, ಇವರು ಫಸ್ಟ್ ಕೇಳಿದ 100 ಎಕರೆನೇ ಅಲ್ವಾ, ಈಗ 500 ಅಂತಿದ್ದಾರೆ. ಎಲ್ಲಿಂದ ತರ್ತಾರೆ 500 ಎಕರೆನ? ಇದ್ರೂ ಕೊಡ್ಬೋದು, ಇಲ್ಲದೇ ಇದ್ದರೆ ಮಂಡ್ಯನಲ್ಲಿ ಎಲ್ಲ ಲಾಟ್ ಆಫ್ ಏರಿಯಾಗಳೆಲ್ಲ ನಿಮಗೆ ಇರಿಗೇಟೆಡ್ ಏರಿಯಾ, ನಿಮಗೆ ಎಲ್ಲಿ ಇದ್ರ ಬೇರೆ ವಿಚಾರ. ಅದು ಇದ್ರೆ ನಂಗೆ ಗೊತ್ತಿಲ್ಲಪ್ಪ, ಆ ಕಡೆ ನಾಗಮಂಗಲದ ಕಡೆ ಏನಾದ್ರು ಇದೆಯಾ ಅಂತ. ಮದ್ದೂರಲ್ಲಿ ಭಾಳ ಹಿಂದೆ ಮಾಡಿದ್ದು ಇಂಡಸ್ಟ್ರಿಯಲ್ ಏರಿಯಾ ಇತ್ತಲ್ಲ, ಅದ್ರ ಲ್ಯಾಂಡೆಲ್ಲ ಯೂಸ್ ಆಗಿದೆಯಾ ನೋಡ್ರಪ್ಪ ಒಂದು ಸರಿ. ತಗೊಂಡವನ್ನೆಲ್ಲ ಹಂಗೆ ಬೇಲಿ ಹಾಕೊಂಡು ಇಟ್ಕೊಂಡಿದ್ದಾನ ಮಾರ್ಕೊಳ್ಳೋಕ್ಕೆ ಅಂತ. ಅದರಲ್ಲಿ ಯಾವ್ಯಾವ ರಾಜಕಾರಣಿ ಇದ್ದಾರೋ ಯಾವನೋ ಗೊತ್ತು, ಯಾರ್ಯಾರು ಕೈ ಹಾಕೋರು, ಯಾವ್ಯಾವ ಬುಡಕ ಆಮೇಲೆ ಯಾವ್ಯಾವ ಅವು ಬುಸ ಅಂತ ಬತ್ತಾವೋ ಯಾವನು ಗೊತ್ತು. ಚೆಕ್ ಮಾಡಿ ನೋಡೋಣ ಯಾವ್ಯಾವ ಲ್ಯಾಂಡ್ ಎಷ್ಟು ಯೂಸ್ ಆಗಿದೆ ಅಂತ. 500 ಎಕರೆ ಟಫ್ ಇದೆ. 100 ನನ್ನ ಪ್ರಕಾರ ತಪ್ಪಲ್ಲ, ಬಟ್ 100-500 ಫಸ್ಟ್ 100 ಕೊಟ್ಟು ಮಾಡ್ಕೊಳ್ಳಿ. ರಾಜಕಾರಣ ಮಾಡಿ ಕಳ್ಕೋಬೇಡಿ ಪ್ರಾಜೆಕ್ಟ್ಗಳನ್ನು. ನೀವು ಇದನ್ನು ಕಳ್ಕೊಂಡ್ರೆ ಇನ್ಯಾವುದೋ ರಾಜ್ಯಕ್ಕೆ ಹೋಗುತ್ತೆ, ಯಾರೂ ನಿಮ್ಮನ್ನು ಕಾಯಲ್ಲ. ಹಾಗಾಗಿ ಕಳ್ಕೋಬೇಡಿ ಅಷ್ಟೇ. ಆಲ್ ರೈಟ್.